31 ಅಕ್ಟೋಬರ್ 2025ರಲ್ಲಿ ನಮ್ಮ ಪ್ರವಾಸೋದ್ಯಮ ಇಲಾಖೆ ಮುಖಾಂತರ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಬೇಕಂತ ಹೇಳಿ ನಮ್ಮ ಗಡಿ ಸಚಿವರು, ಗಡಿ ಅಭಿವೃದ್ಧಿ ಸಚಿವರು ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಚಿವರು ಎಚ್ ಕೆ ಪಾಟೀಲ್ ರವರ ಡಿಪಾರ್ಟ್ಮೆಂಟ್ ಮುಖಾಂತರ ನಮಗೆ 50 ಲಕ್ಷ ಬಿಡುಗಡೆ ಮಾಡಲಾಯಿತು. ಇದರಲ್ಲಿ ಎಕ್ಸಿಬಿಷನ್ ಅಲ್ಲಿ ಒಂದು 3 ಲಕ್ಷ ನಾವು ಪ್ರವಾಸೋದ್ಯಮ ಇಲಾಖೆ ಮುಖಾಂತರ ನಮ್ಮ ಘನ ರಾಜ್ಯದ ವಿಭಿನ್ನತೆಯನ್ನು ನಾವು ತೋರಿಸ್ಕೊಳ್ಳಿಕ್ಕೆ 3 ಲಕ್ಷವನ್ನು ಮೀಸಲಿಟ್ಟು ಮಿಕ್ಕಿದ್ದು 47 ಲಕ್ಷ ನಾವು ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನಾವು ಉಪಯೋಗ ಮಾಡಬೇಕಂತ ಹೇಳಿ ನಾವು ಮೊದಲನೇ ಹಂತದಲ್ಲಿ ನಿರ್ಧಾರ ಮಾಡಿದ್ದೀವಿ. ಆವಾಗ ಹಿಂದಿನ ಕಮಿಷನರ್ ಶುಭಾರ್ ಅವರಿದ್ರು, ನಾನು ಪೊಲೀಸ್ ಆಯುಕ್ತರು ಹಾಗೂ ಆಗಿನ ಕಾರ್ಪೊರೇಷನ್ ಕಮಿಷನರ್ ಶುಭಾರ್ ಅವರು ನಾವು ಅದೇ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳನ್ನು ಪೊಲೀಸ್ ಆಯುಕ್ತರ ಕಚೇರಿಗೆ ಕರೆದು ಮಾಧ್ಯಮದ ಎದುರುಗಡೆ ಎಲ್ಲರ ಜೊತೆ ಆವಾಗ ಚರ್ಚೆ ಮಾಡಿದ್ದೀವಿ. ಆವಾಗ ಎಲ್ಲ ಕನ್ನಡ ಪರ ಸಂಘಟನೆಗಳ ಮುಖ್ಯಸ್ಥರು ನಮಗೆ ಏನು ಬೇಡ್ಕೊಂಡಿದ್ದಾರೆ ಅಂದರೆ, ಇದರಲ್ಲಿ ಭಾಗಶಃ ದುಡ್ಡನ್ನು ತಾವು ರಾಜ್ಯೋತ್ಸವಕ್ಕೆ ಉಪಯೋಗ ಮಾಡಿ, ಇಲ್ಲಿ ಮಠ ನಮ್ಮ ರಾಜ್ಯೋತ್ಸವದಲ್ಲಿ ಬೆಳಗಾವಿ ನಗರದಲ್ಲಿ ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡ್ತೀವಿ, ಬಟ್ ಆದರೆ ಹೊರ ಜಿಲ್ಲೆಗಳಿಂದ ಬರೋವರಿಗೆ ಊಟದ ವ್ಯವಸ್ಥೆ ನಾವು ಇಲ್ಲಿ ಮಠ ಮಾಡಲಿಲ್ಲ ಅಂತ ಹೇಳುವಾಗ ಇದರಿಂದ ಸರಿಸುಮಾರು ಒಂದು 8 ಲಕ್ಷ ನಾವು ಒಂದು 5-10 ಸಾವಿರ ಜನರಿಗೆ ಒನ್ ಟೈಮ್ ಊಟ ಕೊಡಲಿಕ್ಕೆ ಈ ದುಡ್ಡಿಂದ ನಾವು ಮೀಸಲಿಟ್ಟಿದ್ವಿ. ಇದನ್ನು ಹೊರತುಪಡಿಸಿ ಮಿಕ್ಕಿದ್ದ 39 ಲಕ್ಷ ಒಂದು ಅದ್ಧೂರಿ ಕಾರ್ಯಕ್ರಮ ಮಾಡಬೇಕು, ಚಳಿಗಾಲದ ಅಧಿವೇಶನ ಇದ್ದಾಗ ಬೇಡ, ಸ್ವಲ್ಪ ಜನವರಿ ಫೆಬ್ರವರಿಯಲ್ಲಿ ಮಾಡಬೇಕಂತ ಹೇಳಿ ಕನ್ನಡ ಪರ ಸಂಘಟನೆಗಳ ಮುಖ್ಯಸ್ಥರೇ ನಮಗೆ ಆವಾಗ ಹೇಳಿದರು. ಆ ನಿಟ್ಟಿನಲ್ಲಿ ನಾವು ಜನವರಿ ಅಥವಾ ಫೆಬ್ರವರಿಯಲ್ಲಿ ಮಾಡೋಣ ಅಂತ ತೀರ್ಮಾನ ಮಾಡಿ, ಜಿಲ್ಲಾಧಿಕಾರಿಯಾಗಿ ನಾನು ಕಾರ್ಪೊರೇಷನ್ ಕಮಿಷನರ್ ಅವರಿಗೆ ಪೂರ್ತಿ ಜವಾಬ್ದಾರಿಯನ್ನು ಆದೇಶದ ಮುಖಾಂತರ ಕೊಟ್ಟಿದ್ದೀನಿ. ಆವಾಗ ಶುಭಾರ್ ಅವರಿದ್ರು, 2 ರೌಂಡ್ ಮೀಟಿಂಗ್ ಅವರು ಮಾಡಿದ್ರು, ಆಮೇಲೆ ಕಾರ್ತಿಕ್ ರವರು ಬಂದರು. ಅವರು ಐ ಥಿಂಕ್ ಬಹುಶಃ 4 ಸತಿ ಅವರು ಎಲ್ಲ ಕನ್ನಡ ಪರ ಸಂಘಟನೆಗಳ ಯಾರು ಅಧ್ಯಕ್ಷರು, ಉಪಾಧ್ಯಕ್ಷರಿದ್ದಾರೆ, ಸದಸ್ಯರಿದ್ದಾರೆ, ಅವರೆಲ್ಲರ ಜೊತೆ ಅವರು ಮೀಟಿಂಗು ಮಾಡಿದ್ದಾರೆ. ಇದರಲ್ಲಿ ಭಿನ್ನಾಭಿಪ್ರಾಯ ಬಂದಿರೋದು ಬರೇ ಒಂದೇ ವಿಚಾರದಲ್ಲಿ, 1 ದಿವಸದ ಕಾರ್ಯಕ್ರಮ ಮಾಡಬೇಕಾ 3 ಅಥವಾ 5 ದಿವಸದ ಕಾರ್ಯಕ್ರಮ ಮಾಡಬೇಕಾ ಅನ್ನೋದು ಭಿನ್ನಾಭಿಪ್ರಾಯ ಬಂತು. ಇದು ತಾವು ಎಲ್ಲರನ್ನು ಮಾತಾಡ್ಕೊಂಡು ಮಾಡಿದ್ರಲ್ಲ? ಎಲ್ಲರಿಗೂ ಮಾತಾಡಿಲ್ಲ ಸರ್. ನಾನು ಹಿಂದಿನ ವಾರ ಮೇನ್ 10-15 ಡೇಸ್ ಅಲ್ಲಿ ನಾನು ಆಕ್ಚುಲಿ ಟ್ರೈನಿಂಗ್ಗೆ ಹೋಗಿದ್ದೆ. ಕಾರ್ಪೊರೇಷನ್ ಕಮಿಷನರ್ ಇಂದ ಆಗ್ಲಿಲ್ಲ ಅಂದ್ರೇನು ಮೂಲ ಜವಾಬ್ದಾರಿ ನಂದಾಗುತ್ತೆ ಜಿಲ್ಲಾಧಿಕಾರಿಯಾಗಿ. ಸೊ ಎಲ್ಲ ಕನ್ನಡ ಪರ ಸಂಘಟನೆಗಳ ಮುಖ್ಯಸ್ಥರನ್ನು ನಾನು ಕರ್ಸ್ಕೊಂಡು ಮಾತಾಡ್ತೀನಿ. ಎಲ್ಲರೂ ನನ್ನ ಮಾತು ಕೇಳ್ತಾರೆ. ವಿಜಯ ಪ್ರಕಾಶ್ ಅವರು ಕರೆದಿರೋದು ಒಳ್ಳೆ ವಿಚಾರ. ನಾಳೆ ಕಾರ್ಯಕ್ರಮ ಇದೆ, ಇವತ್ತಿನವರೆಗೂ ಯಾರಿಗೂ ಮಾಹಿತಿ ಇಲ್ಲ ಅಂದ್ರೆ ಉದ್ದೇಶ ಏನು? ಜನರನ್ನು ಸೇರಿಸಬೇಕು ಅನ್ನೋದು ಅಥವಾ ಕಾರ್ಯಕ್ರಮ ಫ್ಲಾಪ್ ಮಾಡಬೇಕು ಅನ್ನೋದು ಸರ್? ಇದು ಆಕ್ಚುಲಿ ಯು ಆರ್ ರೈಟ್, ನಾನು ಒಪ್ಕೊಳ್ತೀನಿ. KLE ಸ್ಟೇಡಿಯಂ ಏನಿದೆ ನಮ್ದು ಜಿಲ್ಲಾ ಕ್ರೀಡಾಂಗಣ ಸ್ಟೇಡಿಯಂ, ಆ ಒಂದು ಸ್ಟೇಡಿಯಂ ಅಲ್ಲಿ ಕಾರ್ಯಕ್ರಮ ಆಗುತ್ತೆ. ಇದರಲ್ಲಿ ಸನ್ಮಾನ್ಯ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸರ್ ಹಾಗೂ ಎಚ್ ಕೆ ಪಾಟೀಲ್ ಸರ್ ಇವರೆಲ್ಲರಿಗೂ ಕೂಡ ನಾವು ಕರೆದಿದ್ದೀವಿ. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಕರೆದಿದ್ದೀವಿ. ಎಲ್ಲ ಮಿನಿಸ್ಟರ್ಸ್ ಮತ್ತೆ ನಮ್ಮ ಎಲ್ಲ ಜನರು ಕೂಡ ಇದರಲ್ಲಿ ಭಾಗವಹಿಸಬೇಕು, ನಮ್ಮ ಒಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಡ್ಬೇಕು ಅಂತ ಈ ಮೂಲಕ ತಮಗೆಲ್ಲ ಇದು ಕಂಟಿನ್ಯೂಸ್ಲಿ ನಮ್ಮ ಆಫೀಸರ್ನಲ್ಲೂ ಕೂಡ ಮೀಟಿಂಗ್ ನಡೀತಾನೆ ಇದೆ. ನಿಮ್ಗೆ ಫಸ್ಟ್ ಟೈಮ್ ನಾವು ಕರೆದಾಗ ಕೂಡ ನಾವು ಆ ಟೈಮಲ್ಲಿ ಮಾತಾಡಿದ್ವಿ. ಆ ಟೈಮಲ್ಲಿ ಕೂಡ ತಮಗೆ ಏನು ಒಂದು ಫೈನಲ್ ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು ಅನ್ನೋದನ್ನ
ಸನ್ಮಾನ್ಯ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಫೈನಲ್ ಮಾಡಿಕೊಂಡು ಮಿನಿಸ್ಟರ್ ಸರ್ಗೂ ಕೂಡ ಚರ್ಚಿಸಿ ಫೈನಲ್ ಮಾಡ್ತೀವಿ ಅಂತ ಹೇಳಿದ್ವಿ. ಅದಾದ ನಂತರ ಈ ಒಂದು ನಿಟ್ಟಿನಲ್ಲಿ ಪ್ರತಿ ವೀಕ್ ನಲ್ಲೂ ಕೂಡ ಕಾರ್ಯಕ್ರಮದ ಅಂಗವಾಗಿ ಏನ್ ಮಾಡ್ಬೇಕು ಅಂತ ಮೀಟಿಂಗ್ ಕೂಡ ಮಾಡ್ತಾ ಇದ್ವಿ ನಮ್ಮ ಆಫೀಸ್ ನಲ್ಲಿ. ಈ ಒಂದು ಸಂದರ್ಭದಲ್ಲಿ ಈಗ ಏನ್ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಎಲ್ಲ ಏನೊಂದು ಇನ್ಪುಟ್ಸ್ ನ ಕೊಟ್ಟಿದ್ರು ಆ ಒಂದು ಇದನ್ನ ಡಿಸ್ಪರ್ಸ್ ಮಾಡೋದಕ್ಕೂ ಕೂಡ ನಮ್ಮ ಆಫೀಸ್ ನಲ್ಲಿ DC ಅಡ್ಮಿನ್ ನ ನೋಡಲ್ ಅಧಿಕಾರಿಯಾಗಿ ಕೂಡ ಮಾಡಿದ್ವಿ. ಅವರು ಒಂದ್ ಸ್ವಲ್ಪ ಎಲ್ಲ ಮಾಹಿತಿಗಳನ್ನ ಕೊಡೋದ್ರ ಬಗ್ಗೆ. ಇದ್ರಲ್ಲಿ ಎಲ್ಲೋ ಒಂದ್ ಕಡೆ ಏನೋ ಮಿಸ್ ಆಗಿ, ಈಗ ಮೊದಲು 19ನೇ ತಾರೀಕಿಗೆ ಫಿಕ್ಸ್ ಆಗಿತ್ತು, ಅದಾದ ನಂತರ 24ಕ್ಕೆ 19ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇರೋದ್ರಿಂದ 24ನೇ ತಾರೀಕು ಇದನ್ನ ಶಿಫ್ಟ್ ಆಗಿತ್ತು. ಈ ಒಂದು ಏನೋ ಕಮ್ಯುನಿಕೇಶನ್ ಗ್ಯಾಪ್ಗಳು ಆಗ್ಬಿಟ್ಟಿದೆ. ಇದನ್ನ ಏನು ಈಗ ಇಷ್ಟು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಸರ್. ಉದ್ದೇಶಪೂರ್ವಕ ಪ್ರತಿಯೊಂದು ಕಾರ್ಪೊರೇಷನ್ ಮೀಟಿಂಗ್ ವಾರ್ತಾಲೇಖದಿಂದ ಕಳಿಸ್ತಾರೆ ಸರ್. ಇವ್ನ ಯಾಕೆ ಕಳಿಸಲ್ಲ ಸರ್? ಇವರು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಸರ್. DC ಸರ್ ನೀವು ಪ್ರತಿಯೊಂದು ಮಾಹಿತಿ ಕೊಡ್ತೀರಿ ಎಲ್ಲರಿಗೂ. ಇವ್ರು ಯಾಕೆ ಕೊಡಲ್ಲ? ಯಾವುದೇ ಮಾಹಿತಿ ಕೊಡಲ್ಲ ಸರ್. ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡುವಾಗ ನೀವು ಜವಾಬ್ದಾರಿ ಸರ್. ಟ್ರೈನಿಂಗ್ ಹೋಗಿದ್ರು ಓಕೆ ಸರ್. ಅದ್ರಲ್ಲಿ ಕನ್ನಡ ಪತ್ರಿಕೆಗಳ ಕನ್ನಡ ಟಿವಿ ಚಾನೆಲ್ ಒಂದು ಮಾಹಿತಿ ಕೊಡಲ್ಲ ಸರ್. ಮಿಸ್ಕಮ್ಯುನಿಕೇಶನ್ ಆಗ್ತಿದೆ ಅಂತೀರಿ. ಮಿಸ್ಕಮ್ಯುನಿಕೇಶನ್ ಮಾಡಿದ್ರೆ ಸರ್ ನೇರ ಕೆಲಸ ಮಾಡ್ತಾರೆ ಸರ್. ನೀವು ಕಮಿಷನರ್ ಇದ್ದಾರ ಹಿಂಗ್ ಮಾತಾಡಿದ್ರೆ ಹೆಂಗೆ ಅಂತ. ಈ ಸಲ ಸರ್ ಕಮ್ಯುನಿಕೇಶನ್ ಮಾಡಿಲ್ಲ, ಕಮ್ಯುನಿಕೇಶನ್ ಮಾಡಿಲ್ಲ ಸರ್. ನಿಮ್ಮ ಆಫೀಸ್ ಕ್ಲರ್ಕ್ ಕೊಡೋದಾಗುತ್ತೆ ಇದು ಮಾಹಿತಿ ನೀವೇ ಕೊಡ್ಬೇಕಲ್ರಿ? ನೀವೇ ಜವಾಬ್ದಾರಿ. ಅಲ್ಲ ಸರ್, ಬ್ಯಾನರ್ ಚನ್ನಬಸವನಲ್ಲಿ ಬ್ಯಾನರ್ ಕಟ್ಟಿಸ್ತೀರಿ ಮೀಡಿಯಾದವರಿಗೆ ಅಥವಾ ಮಾಧ್ಯಮದವರಿಗೆ, ಅದು ಏನ್ ಕಾರ್ಯಕ್ರಮ ಫೈನಲ್ ಆದ್ಮೇಲೆ ತೆರೆಯೋದಿಲ್ಲ ಅಂತಂದ್ರೆ ನಾಳಿದೆ ಕಾರ್ಯಕ್ರಮ. ಇವತ್ತು ನೀವು ಪ್ರೆಸ್ ಮೀಟ್ ಕರೆದಿದೆ, ಅದು DC ಸರ್ ಕರೆದಿದ್ದಾರೆ, ನೀವಲ್ಲ. ಈಗ ಜವಾಬ್ದಾರಿ ನೀವು ತಗೊಂಡಿದ್ರ ಅಥವಾ DC ರೆವೆನ್ಯೂ ಕೊಟ್ಟಿದ್ರ? ಅದು ಈಗ ಒಂದೊಂದು ಭಾಗವಾಗಿ ಒಬ್ಬೊಬ್ಬರಿಗೆ ಜವಾಬ್ದಾರಿಗಳನ್ನ ಕೊಟ್ಟಿದ್ವಿ. ಈ ಹಿಂದೆ ನಮ್ಮಲ್ಲಿ ಮೀಟಿಂಗ್ ಕಂಟಿನ್ಯೂಸ್ಲಿ ಮಾಡಿದಾಗ ಯಾವ ಜವಾಬ್ದಾರಿ ಏನೇನು ಅಂತ ನಾವು ಹಂಚಿಕೆ ಮಾಡಿದ್ವಿ. ಈ ಒಂದು ನಿಟ್ಟಿನಲ್ಲಿ ಈಗ ಅದು ಎಲ್ಲೋ ಒಂದ್ ಕಡೆ ಈಗ ಪ್ರಾಬ್ಲಮ್ ಆಗಿದೆ. ಅದನ್ನ ಎಲ್ಲ ಪ್ರಾಬ್ಲಮ್ ಆಗಿ ನಿಮ್ಮಿಂದ ಸರ್ ಎಲ್ಲಿ ಹೋಗ್ತಿರಲ್ಲ ನೀವು ಮಾಡಿ ಸರ್. ಅದು ಮತ್ತೆ ಹೇಳ್ಬೇಕಲ್ಲ ಸರ್, ಹೇಳಿ ತಿಳಿಸಲ್ಲ. ಸಾಲ್ವ್ ಮಾಡ್ತಾರೆ ಈಗ. ಸರ್,